ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. SIR ಪ್ರಕ್ರಿಯೆಯಲ್ಲಿನ ಲೋಪಗಳು ಕಣ್ಣಿಗೆ ರಾಚುವಂತಿವೆ. ಮನೆ ಮನೆಗೆ ಭೇಟಿ ಕೊಟ್ಟು ಅರ್ಜಿಗಳನ್ನು ವಿತರಿಸಬೇಕಾದ BLOಗಳು ಮಸೀದಿಗಳಲ್ಲಿ, ಮದರಸಾಗಳಲ್ಲಿ, ಶಾದಿ ಮಹಲ್ಗಳಲ್ಲಿ, ದೇವಸ್ಥಾನದ ಎದುರಿಗೆ, ಅಂಗಡಿಗಳ ಎದುರಿಗೆ ಕೂತ್ಕೊಂಡು ಅಲ್ಲಿಗೆ ಜನರನ್ನು ಕರೆಸ್ಕೊಂಡು ಅರ್ಜಿ ವಿತರಣೆ ಮಾಡ್ತಾ ಇದ್ದಾರೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ನಿನ್ನೆ ಹೇಳಿದ್ರು, ಬೇಗ ಬೇಗ ಆಗತ್ತೆ ಅಂತ ಹಂಗೆ ಮಾಡ್ತಿರಬಹುದು ಅಂತ. ಇವತ್ತು ಕೂಡ ಕಾಂಗ್ರೆಸ್ ನಾಯಕರುಗಳ ಪರೋಕ್ಷ ಸಮರ್ಥನೆ. ಬಿಜೆಪಿ ಅವರು ಅಲ್ಪಸಂಖ್ಯಾತರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ರಂಗನಾಥ್ ಅವರು ಆರೋಪಿಸಿದರು. ಪ್ರಿಯಾಂಕ ಖರ್ಗೆ, UT ಖಾದರ್, ಶಾಸಕರುಗಳಾದ ರಂಗನಾಥ್, ಪ್ರಸಾದ್ ಅಬ್ಬಯ್ಯ ಅವರೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಂಡು ನೋಡಿ, ಏನೇ ಮಾಡಿದ್ರೂ ಕೂಡ ಕಾನೂನು ಮೀರಿ ಯಾರೂ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವರು ಅಂಥದ್ದೇನಾದರೂ ಕ್ರಿಯಾಲೋಪ ಆಗಿದ್ದರೆ ಅಥವಾ ಬೇರೆ ರೀತಿಯಾದಂಥ ಲೋಪಗಳಾಗಿದ್ದರೆ ಅವ್ರು ಆ್ಯಕ್ಷನ್ ತೊಗೋಬೋದು. ನಾವು ಯಾರೂ ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವುದಾದ್ರೂ ಸಮುದಾಯ ಭವನಗಳಲ್ಲಾಗಲಿ ಅಥವಾ ಬೇರೆ ಕಚೇರಿಗಳಲ್ಲಾಗಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇದೆಲ್ಲನೂ ಗೊಂದಲ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ. ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನಾ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. SIR ಇವತ್ತು ಚುನಾವಣೆ ಆಯೋಗ ಅದನ್ನು ಇವತ್ತು ನಡೆಸುವಂಥದ್ದು. ಇದರಲ್ಲಿ ಯಾರು ಕೂಡ ರಾಜ್ಯಕ್ಕೆ ಯಾವ ಆರೋಪ ಮಾಡುವಂತ ಅಗತ್ಯತೆ ಯಾರಿಗೂ ಕೂಡ ಇಲ್ಲ. ಇವತ್ತು ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದೆ, ಅಲ್ಲಿ ಚುನಾವಣಾ ಆಯೋಗ ಇದೆ, ಅದರ ತೀರ್ಮಾನ ತಗೊಳ್ತಾರೆ. ಅದಕ್ಕಾಗಿ ಯಾರಾದ್ರೂ ಮುಖಂಡರುಗಳಿಗೆ ಇದರ ಬಗ್ಗೆ ರಾಜಕೀಯವಾಗಿ ಯಾರು ಕೂಡ ಆರೋಪ ಮೇಲೆ, ಯಾರೋ ಪಕ್ಷದ ಮೇಲೆ ಯಾರಿಗೂ ಆರೋಪ ಮಾಡೋ ಅಗತ್ಯನೇ ಇಲ್ಲ. ಬಹುಶಃ ಇವತ್ತು ಬೇರೆ ಪಕ್ಷದವರಿಗೆ ಏನಾದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ರೆ ರಾಜಕೀಯವಾಗಿ ಆಡಳಿತ ಪಕ್ಷದ ಮೇಲೆ ಅದನ್ನು ಆರೋಪಿಸಬಹುದು. ಅಲ್ಲಿ ಚುನಾವಣಾ ಆಯೋಗ ಇದೆ ಅಲ್ಲ, ಅಲ್ಲಿ ಹೋಗಿ ಮಾತಾಡ್ಲಿ, ಅವರ ತೀರ್ಮಾನ ತಗೊಳ್ತಾರೆ. ಅದು ಪ್ರತಿಯೊಂದು ಹಂತದಲ್ಲೂ ಕಡಿವಾಣ ಹಾಕುವಂಥ ಒಂದು ಮನಸ್ಥಿತಿಲಿ BJP ಸರ್ಕಾರದವರು ತಂದಿರೋಂಥದ್ದನ್ನು ಸಾಮಾನ್ಯ ಜನರು ಅರ್ಥ ಆಗಿದೆ. ಇವತ್ತೇನು ಕಾಂಗ್ರೆಸ್ ಪಕ್ಷದ ಕೆಲಸ ಏನು? ಪ್ರತಿಯೊಬ್ಬರಿಗೂ ಯಾರು ಭಾರತ ದೇಶದ ಪ್ರಜೆಗಳಿದ್ದಾರೆ ಅವರ ಪ್ರಜೆಗಳ ಹಕ್ಕನ್ನು ಕಾಪಾಡೋಂಥ ಕೆಲಸ ನಮ್ಮ ಕೆಲಸ. BJP ಅವ್ರದ್ದು ಕೆಲಸ ಏನು? ನಾವು ಚುನಾವಣೆನ ಯಾವ ರೀತಿ ಪ್ರಕ್ರಿಯೆಯನ್ನು ಬಳಸ್ಕೋಬೇಕು ಅಂತ ಸಂವಿಧಾನವನ್ನು ಬಳಸ್ಕೊಂಡು, ಸಂವಿಧಾನವನ್ನು ಆಂತರಿಕವಾಗಿ ವಿರೋಧ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರ ಹಕ್ಕುಗಳನ್ನು ಕಡಿವಾಣ ಹಾಕ್ಕೊಂಡು ಅವರು ಮತದಾರರನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ನಡೆಗೂ ಇವತ್ತು BJP ಪಕ್ಷ ಮತ್ತು BJP ಜೊತೆ ವಿಲೀನಗೊಂಡಂಥ ಪಕ್ಷಗಳೆಲ್ಲ ವಿರೋಧ ಮಾಡೋದು ಸಹಜ. ಖಂಡಿತವಾಗಿ ಕೂಡ ಅವ್ರ ಅಜೆಂಡನೇ ಅದು ಇದೆ. BJP ಅವ್ರ ಅಜೆಂಡನೇ ಅದು. ಕಾಂಗ್ರೆಸ್ ವೋಟರ್ಸ್ ಯಾವುದೇ ಅದು ಎಲ್ಲ ಮಾರ್ಕಿಂಗ್ ಮಾಡಿ, ಮ್ಯಾಪಿಂಗ್ ಮಾಡಿ ಅವ್ರನ್ನೆಲ್ಲ ಡಿಲೀಷನ್ ಮಾಡಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಈಗಾಗಲೇ ಕುತಂತ್ರ ಮಾಡ್ಕೊಂಡಿದ್ದಾರೆ. ಎಲ್ಲ ಸುಮಾರು ಒಂದು 90 ಕ್ಷೇತ್ರಗಳನ್ನೆಲ್ಲ ಕೂಡ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಎಲ್ಲೆಲ್ಲಿ ಕಾಂಗ್ರೆಸ್ ವೋಟರ್ಸ್ ಅದಾರ, ಯಾವ ರೀತಿ ಅವ್ರನ್ನ ಮತದಾರನ ಹೊರಗಿಡೋದ್ರ ಮೂಲಕ ಇಲ್ಲಿ ಕೂಡ ತಮ್ಮ ಜಯ ಸಾಧಿಸಬೇಕಂತ ಕುತಂತ್ರ ನಡೆದೈತಿ. ಎಲ್ಲ ಒಂದು ಕಡೆ ಇವರು ಯಾರ್ಯಾರು ಕಾಂಗ್ರೆಸ್ ವೋಟರ್ಸ್ ಅದಾರ ಅವ್ರನ್ನ ಭಾಳ ವ್ಯವಸ್ಥಿತವಾಗಿ ಮ್ಯಾಪಿಂಗ್ ಮಾಡಿಕೊಂಡು ಅವ್ರನ್ನೆಲ್ಲ ಡಿಲೀಷನ್ ಮಾಡುವಂಥ ಕುತಂತ್ರ ಅಡಗಿದೆ. ಆ ನಿಟ್ಟಿನಲ್ಲಿ ಭಾಳ ಎಲ್ಲೋ ಒಂದು ಕಡೆ ತರಾತುರಿಯಲ್ಲಿ, ಎಲ್ಲೋ ಒಂದು ಕಡೆ ಆತಂಕದಿಂದ ನಮ್ಮ ಕಡೆ ಕೇಂದ್ರ ಚುನಾವಣಾ ಆಯೋಗ ಎಂಟ್ರಿ ಆಗತ್ತಾ ಕರ್ನಾಟಕದ SIR ವಿಷಯಕ್ಕೆ? ಒಂದೇ ಕಡೆ ಮತದಾರರನ್ನ ಸೇರಿಸಿ ಅರ್ಜಿ ವಿತರಣೆ ಮತ್ತು ಅರ್ಜಿ ಪಡೆಯುವುದು ಅಕ್ರಮ.
BLOಗಳ ನೇಮಕದಲ್ಲೂ ರಾಜಕೀಯ ಪ್ರಭಾವ ಆಗಿರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಪ್ರಕ್ರಿಯೆಗೆ ಹೊರ ರಾಜ್ಯದವರನ್ನ ಕರ್ಕೊಂಡು ಬಂದು ಅಥವಾ ಕೇಂದ್ರದ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಪ್ರಕ್ರಿಯೆಯನ್ನು ಮುಗಿಸ್ತಾರ. ಇನ್ನೆರಡು ದಿನಗಳಲ್ಲಿ ಒಂದು ನಿರ್ಧಾರ ಆಗಬಹುದು ಅನ್ನುವ ಮಾಹಿತಿ ಇದೆ. ರಾಜ್ಯದ ಇಬ್ಬಿಬ್ಬರು ಕ್ಯಾಬಿನೆಟ್ ಸಚಿವರು, ಎಲ್ಲ ಕೇಂದ್ರ ಸಚಿವರುಗಳ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಳೆ ದೆಹಲಿಯಲ್ಲಿ ಅಮಿತ್ ಶಾ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸ್ತಾರಂತೆ. ಅವರೇ ಹೇಳಿದ್ರು, ಮುಖ್ಯ ಚುನಾವಣಾ ಆಯುಕ್ತರಿಗೂ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಮತ್ತೆ ಪ್ರಶಾಂತ್ ನಾಥ್ ಹಾಗೂ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯ ಇರ್ರೆಗ್ಯುಲಾರಿಟೀಸ್ ಆರೋಪ ಬಂದಾಗ ಕೋರ್ಟ್ ಮಾನಿಟರ್ಡ್ SIR ಪ್ರಕ್ರಿಯೆಯ ರೀತಿಯಲ್ಲಿ ನಡೀತು. ಜಿಲ್ಲಾವಾರು ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು. ಅಜಿತ್ ನೋಡಿ, ಈಗ ಆ ಹಂತದವರೆಗೆ ಹೋಗಲಿಕ್ಕೆ JDSನಿಂದ ಈಗ ಕುಮಾರಸ್ವಾಮಿ ಮತ್ತು BJPಯವರು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೆಲ ಮಟ್ಟಿಗೆ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳಲ್ಲೇನು ಲೋಪದೋಷಗಳಿವೆ, ಅವುಗಳ ಬಗ್ಗೆ ಚುನಾವಣಾ ಆಯೋಗ ಅಧಿಕೃತವಾಗಿ ಕೆಲ ಉತ್ತರಗಳನ್ನು ಕೊಡಬೇಕಾಗತ್ತೆ. ಅಥವಾ ಈಗ ಹುಬ್ಬಳ್ಳಿ ಪ್ರಸಾದ್ ಅಭಯ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲೇನೋ ನಡೀತು, ರಾಮನಗರದಲ್ಲೇನೋ ನಡೀತು, ಚನ್ನಪಟ್ಟಣದಲ್ಲೇನೋ ನಡೀತು. ಇವತ್ತು ಬೆಳಿಗ್ಗೆ ನಾನೆಲ್ಲೋ ಕೇಳಿದೆ, ಹುಬ್ಬಳ್ಳಿಯಲ್ಲಿ ಸಾದತ್ ನಗರದಲ್ಲಿ ಅದೇ ರೀತಿ ನಡೆದಿತ್ತು. ಈಗ ಆ ಕ್ಷೇತ್ರ, ಈಗ ನೋಡಿ, ಸಾಮೂಹಿಕವಾಗಿ ಎಲ್ಲ ಕಡೆ ಹಿಂಗೆ ನಡೆದಿದೆ ಅಂತಕ್ಕಂಥದ್ದೆಲ್ಲ. ಹೌದು ಹೌದು 20%, 25% ಕೆಲ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೂಡ ತನ್ನ ವೋಟ್ ಬ್ಯಾಂಕನ್ನು ಗಟ್ಟಿ ಇರಿಸಿಕೊಳ್ಳಲು ಈ ಚಟುವಟಿಕೆಗಳನ್ನು ನಡೆಸ್ತಿದೆ ಅಂತಕ್ಕಂಥ ಮಾಹಿತಿ ಇದೆ. ಕೆಲವು ಕಡೆ ಈಗ ಗೊತ್ತಿಲ್ಲ, ಕಾಂಗ್ರೆಸ್ನವ್ರು ನಾಳೆ ಹೊರಗೆ ತರ್ಬೋದೇನೋ, BJPಯ MLAಗಳು ಗಟ್ಟಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅವರು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಪಡಿಸ್ಕೊಳ್ತಾ ಇರ್ಬೋದು. ನಾನು ಯಾವುದನ್ನು ಈಗ ಇವತ್ತೇ ಕೂತ್ಕೊಂಡು ಇಲ್ಲ ಇದನ್ನು ಬರೀ ಕಾಂಗ್ರೆಸ್ ಮಾಡ್ತಿದೆ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಹೌದು. ಬಟ್ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ನವರಿಗೆ ಇದನ್ನು ಮಾಡೋದು ಸುಲಭ ಅನ್ನೋದು ಕಳೆದ 2-3 ದಿನಗಳ ಸುದ್ದಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ಹೀಗಿರುವಾಗ ಇದಕ್ಕೆ ಚುನಾವಣಾ ಆಯೋಗದ ರೆಸ್ಪಾನ್ಸ್ ಏನು? ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಇಲ್ಲಿಯವರೆಗೆ ಚುನಾವಣಾ ಆಯೋಗ ಈ ರೀತಿಯ ಲೋಪದೋಷಗಳನ್ನು ನಾವು ಹೆಂಗೆ ಸರಿ ಮಾಡ್ತೀವಿ, ಅದಕ್ಕೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನು, ಒಂದು SOPs ಬೇಕು. ಹೌದು. ಈಗ ಯಾವುದೋ ಒಂದು XYZ ಕಾಲನಿ ಇದೆಪ್ಪ, ಆ ಕಾಲನಿಯ ಬೂತ್ 1ರಲ್ಲಿ ಈ ಚಟುವಟಿಕೆಗಳು ನಡೆದಿವೆ ಅನ್ನೋದನ್ನು ವಿಪಕ್ಷಗಳು ದೂರು ಕೊಟ್ಟಾಗ ಅದನ್ನು ತನಿಖೆ ಮಾಡೋದು ಹೇಗೆ, ಅದನ್ನು ಅಲ್ಲಿ ತಡೆ ಹಿಡಿಯೋದು ಹೇಗೆ, ಅಥವಾ ಅಲ್ಲೇನಾದರೂ ಆಗಿದ್ದರೆ ಅದನ್ನು ರದ್ದುಗೊಳಿಸೋದು ಹೇಗೆ? ಎಸ್, ಅದಕ್ಕೆ SOPsಗಳನ್ನು ಚುನಾವಣಾ ಆಯೋಗವೇ ಘೋಷಿಸಬೇಕಾಗತ್ತೆ. ಅಥವಾ ಚುನಾವಣಾ ಆಯೋಗ BLOಗಳಿಗೆ BLAಗಳಿಗೆ ಆ ಒಂದು ಹೆಂಗೆ ಅದನ್ನು SOPs ಫಾಲೋ ಮಾಡೋದು, ನಾವು ಹೆಂಗೆ ದೂರು ಕೊಡೋದು ಅನ್ನೋದನ್ನು ಕೂಡ ಹೇಳಿರ್ಲಿಕ್ಕೆ ಸಾಕು. ಆದರೆ ಮ್ಯಾಕ್ರೋ ಲೆವೆಲ್ನಲ್ಲಿ ಕುಮಾರಸ್ವಾಮಿ ಇರ್ಬೋದು, ಶೋಭಾ ಕರಂದ್ಲಾಜೆ ತೋರಿಸಿರ್ತಕ್ಕಂಥದ್ದು ಇರ್ಬೋದು, ವಿಜೇಂದ್ರ ಯಾವುದನ್ನು ಹೇಳಿದ್ರು, ಅದನ್ನು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಈ ರೀತಿಯ ಪ್ರಕ್ರಿಯೆಗಳ ಬಗ್ಗೆ ಏನು ಮಾಡುತ್ತೆ? ಎಸ್, ನೋಡಿ, ಯಾರ ಆರೋಪ ಪ್ರತ್ಯಾರೋಪ ಇದು ಪೊಲಿಟಿಕಲ್ ಆಯಿತು, ಇದು ಟೆಲಿವಿಷನ್ ಚಾನೆಲ್ನ ಡಿಬೇಟ್ನಲ್ಲಿ ನಡೆಯುತ್ತೆ, ಅದು ನಡೀಲಿ, ಜನ ಅದನ್ನು ನೋಡ್ತಿರ್ತಾರೆ, ಜನ ಅದನ್ನು ಏನು ತೀರ್ಮಾನ ಮಾಡ್ತಾರೆ, ಅದೊಂದು ಬೇರೆ ಭಾಗ. ಬಟ್ ಪ್ರಾಕ್ಟಿಕಲಿ ಗ್ರೌಂಡ್ನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೆದಾಗ
ರಾಜ್ಯ ಚುನಾವಣಾ ಆಯೋಗ ಇರಬಹುದು ಅಥವಾ ಇದನ್ನು ನಡೆಸ್ತಾ ಇರತಕ್ಕಂಥ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೆ? ಈಗ ಹಿಂದೆ ಅಜಿತ್ ಬೂತ್ ಕ್ಯಾಪ್ಚರಿಂಗ್ ನಡೀತಿತ್ತು ಹೌದು ಅಲ್ವಾ? ಹೌದು ಇವತ್ತಿಗೂ ಕೂಡ ಕೆಲ ಕ್ಷೇತ್ರಗಳಲ್ಲಿ, ಈಗ ಫಾಟಾದಲ್ಲಿ ಏನೋ ನಡೀತಲ್ವಾ, ಕರೆಕ್ಟ್. ಕೋಲ್ಕತ್ತಾದಲ್ಲಿ ಬೂತ್ ಆಗುತ್ತೆ, ಒಂದೊಂದ್ಸಲ ರೀಕೌಂಟಿಂಗ್ ಆಗುತ್ತೆ, ಎಲೆಕ್ಷನ್ ಆಗ್ಬಿಡುತ್ತೆ. ಅದೇ ಎಲೆಕ್ಷನ್ ಆಗುತ್ತಲ್ವಾ? ಹಾಗೆ SIR ಪ್ರಕ್ರಿಯೆಯಲ್ಲಿ ಕೆಲ ಮಟ್ಟದ ಧಾಂಧಲಿಗಳು ನಡೆದಾಗ ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಮಾತ್ರ ನಿಮಗೆ ಡಿಸ್ಕ್ರಿಪೆನ್ಸಿ ಇದೆನೋ ಅಂತ ಚರ್ಚೆ ನಡೆಯುತ್ತೋ, ಓಕೆ ಅಥವಾ ಸಾರಾಸಗಟ್ಟಾಗಿ ಅದನ್ನು ರದ್ದುಪಡಿಸಿ ಅಲ್ಲಿ ಇನ್ನೊಬ್ಬ BLO ಅನ್ನು ಹಾಕಿ ಅಲ್ಲಿ ಮತ್ತೊಂದು ಸಲ SIR ಪ್ರಕ್ರಿಯೆ ನಡೆಸುವ ಅಧಿಕಾರ, ಅವಕಾಶ ಮತ್ತು ಮನಸ್ಸು ಚುನಾವಣಾ ಆಯೋಗಕ್ಕುಂಟಾ? ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಅದರ್ವೈಸ್ ನಾವು ಇದನ್ನು ಪೊಲಿಟಿಕಲಿ ಚರ್ಚೆ ಬೇಕಾದಷ್ಟು ಮಾಡ್ಬೋದು. ಒಂದು ಕಡೆ BJP ದುರುಪಯೋಗ ಪಡಿಸ್ತು, ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಏನು ಕಡಿಮೆ ಇಲ್ಲ. ಹೌದು, ಅವರು ಕರ್ನಾಟಕದಲ್ಲಿ ಇದನ್ನು ಹೆಂಗೆ ಈಗ ಅವರು ಬಳಕೆ ಅಂತಾರೆ, BJP ಅವರು ದುರ್ಬಳಕೆ ಅಂತಾರೆ. ಬಟ್ ಇದನ್ನು ಸರಿ ಮಾಡುವ ಪ್ರಕ್ರಿಯೆಗಳು ಚುನಾವಣಾ ಆಯೋಗದ ಬಳಿ ಉಂಟಾ? ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಪ್ರಹ್ಲಾದ್ ಜೋಶಿ ಯಾವುದೋ ಹುಬ್ಳಿದು ಟ್ವೀಟ್ ಮಾಡಿದರು. ಹೌದು, ಸರಿಯಪ್ಪ, ಆ BLOನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ, ಆ BLOನ ಸಸ್ಪೆಂಡ್ ಮಾಡಿ ಓಕೆ, ಅಲ್ಲಿ ಮತ್ತೊಬ್ಬ BLOನ ಹಾಕಿ ಅಲ್ಲೇನಾದರೂ ಬದಲಾವಣೆ ಮಾಡ್ತಕ್ಕಂಥ ಅಧಿಕಾರ ಮತ್ತು ಆ ರೀತಿಯ SOPಗಳನ್ನು ಚುನಾವಣಾ ಆಯೋಗ ಫಾಲೋ ಮಾಡ್ತಿದೆಯಾ? ಅಥವಾ ಇಲ್ಲ ನಾವು ಸುದ್ದಿ ಮಾಡ್ತಿದ್ದೀವಿ, ತನ್ನ ಪಡಿಗೆ ತಾನದ SIR ಪ್ರಕ್ರಿಯೆ ನಡೀತಾ ಇದೆ ಅನ್ನೋ ಹಂಗಾದರೆ ನಾಳೆ ಇಡೀ SIR ಪ್ರಕ್ರಿಯೆಗೆ ಹೊರಗಿನಿಂದ ಅಧಿಕಾರಿಗಳನ್ನು ತರಬೇಕು ಅನ್ನೋದನ್ನು BJP ಮತ್ತು JDS ಹೇಳಲಿಕ್ಕೆ ಶುರು ಹೇಳ್ತಾರೆ. ಡೆಫಿನೆಟ್ಲಿ, ಎಸ್. ಸೊ ನನಗನ್ಸುತ್ತೆ ಅಜಿತ್, ಚುನಾವಣಾ ಆಯೋಗದ ರಿಸ್ಪಾನ್ಸ್ ಇದಕ್ಕೇನು, ಪೊಲಿಟಿಕಲಿ ಬಿಟ್ಬಿಡಿ, ಪೊಲಿಟಿಕಲಿ ಚರ್ಚೆಗಳು ನಡೀತಾ ಇರ್ತವೆ. ಆನ್ ಸ್ಪಾಟ್ ಈ ರೀತಿಯ ದುರ್ಬಳಕೆ ನಡೆದಾಗ ಏನು ಚುನಾವಣಾ ಆಯೋಗ ಮಾಡ್ತಿದೆ ಅನ್ನೋದು ಪ್ರಾಯಶಃ ಸೋಮವಾರದವರೆಗೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಎಸ್. ಆನಂದ, ಏನಂದರೆ ದೆಹಲಿಯಿಂದ ಬರ್ತಾರೆ, ಕೇಂದ್ರದ ಅಧಿಕಾರಿಗಳಿಂದ ಮಾಡಿಸಲಾಗುತ್ತೆ, ಬೇರೆ ರಾಜ್ಯಗಳಿಂದ ಕರೆಸಲಾಗುತ್ತೆ. ಚುನಾವಣಾ ಆಯೋಗದ ಕಡೆಯಿಂದ ಬರ್ತಾ ಇರುವ ಮಾಹಿತಿಯ ಅಥವಾ ಅಸಂಪ್ಷನ್ಸ ಇವೆಲ್ಲ? ಕಳೆದ 4 ದಿನಗಳ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ SIR ಪ್ರಕ್ರಿಯೆಯಲ್ಲಾಗಿರುವಂಥ ಲೋಪದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದ ಬರ್ತಾ ಇರುವಂಥ ಮಾಹಿತಿ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ತಕ್ಷಣದ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಈಗ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಿರ್ತಾರೆ, ಅವ್ರ ನೇತೃತ್ವದಲ್ಲಿ ಈಗ ನಡೀತಾ ಇರುವಂಥದ್ದು. ಈ ಹಂತದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡುತ್ತೆ ಅಂತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ. ಯಾಕೆಂದರೆ ಅಷ್ಟು ಒತ್ತಡವು ಕೂಡ ಕೇಂದ್ರ ಸಚಿವರಿಂದ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಆಗತ್ತೆ ಅನ್ನುವಂಥ ಮಾಹಿತಿಗಳು ಇಲ್ಲಿ ಲಭ್ಯ ಆಗ್ತಾ ಇದೆ. ಪ್ರಶಾಂತ್ ಅವರು ಹೇಳ್ತಾ ಇದ್ರು ಚುನಾವಣಾ ಆಯೋಗದ ಜವಾಬ್ದಾರಿಗಳೇನು ಮತ್ತು ಅದು ಕರ್ತವ್ಯ ಏನಂತಕ್ಕಂಥದ್ದು. ಇಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಂದರೆ ಈ BLOಗಳ ಕರ್ತವ್ಯದ ಬಗ್ಗೆನೂ ಕೇಳಬೇಕಾದ್ರೆ BLOಗಳು ಅವರ ಜೊತೆಗೆ BLAಗಳನ್ನೇನು ಪೊಲಿಟಿಕಲ್ ಪಾರ್ಟಿಯಿಂದ ನೇಮಕ ಆಗಿರುತ್ತೋ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಬೇಕು. ಆ್ಯಕ್ಚುಲಿ ಅವರು ಇಂಥ ಒಂದು ಬೂತಲ್ಲಿ ಪ್ರಕ್ರಿಯೆ ಆರಂಭ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತಕ್ಕಂಥ BLA 1 ಮತ್ತು BLA 2 ಅವ್ರಿಗೆ ಹೇಳಬೇಕು, ಇಬ್ಬರಿಗೂ ಹೇಳಬೇಕು, ಫೋನ್ ಮಾಡ್ಬೇಕು. ಇಲ್ಲವೇ ಇವರು ಅವರಿಗೆ ಫೋನ್ ಮಾಡಿ ಹೇಳಬೇಕು. ಈ ಸಂಬಂಧಪಟ್ಟಾಗೆ ಚುನಾವಣಾ ಆಯೋಗ ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ BLOಗಳು ನಿರ್ದಿಷ್ಟವಾಗಿರ್ತಕ್ಕ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಅವರು BLA 1 ಆಗಲಿ BLA 2 ಆಗಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡ್ತಾ ಇಲ್ಲ. BLA 1 ಏನಿರ್ತಾರೆ ಇವರು ದೊಡ್ಡ ಅಂದರೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ. BLA 2 ಏನಿರ್ತಾರೆ ಇಡೀ ಒಂದು ಬೂತ್ಗೆ ಒಬ್ಬರು ಇರ್ತಾರೆ. ಅವರು ಪ್ರತಿಯೊಂದು ಬೂತ್ಗೂ ಒಬ್ಬರು ನೇಮಕ ಮಾಡಲಾಗಿರುತ್ತೆ. ಅವ್ರ ಜೊತೆ ಹೋಗಬೇಕು ಅಂತಕ್ಕಂಥ ಇರುತ್ತೆ. ಅವರಿಗೆ ಹೋಗುವಾಗ ಕಮ್ಯುನಿಕೇಟ್ ಕೂಡ ಮಾಡಬೇಕು. BLOಗಳು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ BL 2ಗಳಿಗೆ. ಸೊ ಇಲ್ಲಿ ಸಮಸ್ಯೆ ಆಗ್ತದೆ. ಆ ಕಾರಣಕ್ಕಾಗಿ ಅವ್ರು ಯಾರು ಹೋಗ್ತಾ ಇಲ್ಲ, ಅವ್ರು ಕಂಡು ಮನಸ್ಸು ಬಂದಲ್ಲಿ ಮಾಡ್ಕೊಂಡು ಬರ್ತಾರೆ, ಅರ್ಜಿಯನ್ನು ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅರ್ಜಿ ವಿತರಣೆ ಬಹುತೇಕ ಆಗಿದೆ. ಈಗ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕಲೆಕ್ಟ್ ಮಾಡ್ಕೊಂಡು ಬಂದಾಗ ನಂತರ ಅದನ್ನು ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಸರಿಯೇ ತಪ್ಪು ಅಂತಕ್ಕಂಥದ್ದನ್ನು ಡಿಜಿಟಲ್ ಮೂಲಕ ಅದನ್ನು ದಾಖಲು ಮಾಡ್ತಕ್ಕಂಥ ಪ್ರಯತ್ನಗಳಾಗುತ್ತೆ. ಆ ಹಂತದಲ್ಲಿ ಮಾಡುತ್ತಿರೋದು ಕೂಡ ಬಹಳ ಪ್ರಮುಖ. ಯಾಕಂತಂದರೆ ಈ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಕೊಟ್ಟಿರ್ತಕ್ಕಂಥ ಆಗಿರುವ ಪ್ರಕ್ರಿಯೆಗಳು ಸರಿ ಇದೆಯೇ ಇಲ್ವಾ ಅಂತಕ್ಕಂಥದ್ದು ಆಯೋಗಕ್ಕೆ ಮನವರಿಕೆ ಆದಾಗ ಅಥವಾ ದುರುಪಯೋಗ ಆಗಿರ್ತಕ್ಕಂಥದ್ದು ಅವರ ಗಮನಕ್ಕೆ ಬಂದಿದ್ದು ಸ್ಪಷ್ಟ ಆದಾಗ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾ ಇರೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಕೇಂದ್ರದ ಚುನಾವಣಾ ಆಯೋಗ ತಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏಕಾಏಕಿ ಆಯೋಗ ಈ ನಿರ್ಧಾರವನ್ನು ನಾಳೆಯಿಂದಲೇ ಚೇಂಜ್ ಅಂತಕ್ಕಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಕೂಡ ಇಲ್ಲಿರ್ತಕ್ಕಂಥ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಈ ಹಿಂದೆ
ನಡೆಸಿದ ಸಭೆಗಳ ಹಾಗೆ ಸಭೆಯನ್ನು ನಡೆಸಿ ಅಭಿಪ್ರಾಯಗಳನ್ನು ಪಡೆದುಕೊಂಡು ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಹಾಗಂದ್ರೆ ಮತ್ತೆ ಕೇಂದ್ರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಬರೋದಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸ್ವಾಮ್ಯದ ಅಧಿಕಾರಿಗಳನ್ನು ನಾಳೆ ಅಮಿತ್ ಶಾ ಅವ್ರನ್ನ ಕುಮಾರಸ್ವಾಮಿ ಅವರು ಮೀಟ್ ಮಾಡೋದಾರು ಕನ್ಫರ್ಮಾ ಮಾಹಿತಿ. ಎಸ್, ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಳೆ ಸಂಜೆ ಅವರು ದೆಹಲಿಯಲ್ಲಿ ಇರ್ತಾರೆ. ನಾಳೆ ಸಂಜೆ ಭೇಟಿ ಮಾಡಬಹುದು ಅಥವಾ ಸೋಮವಾರ ಭೇಟಿ ಮಾಡಿ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ, ಜೊತೆಗೆ ಮತ್ತು ಚುನಾವಣಾ ಆಯೋಗವನ್ನು ಕೂಡ ಭೇಟಿ ಮಾಡ್ತಾರೆ ಅಂತ ಮಾತನ್ನು ಬೆಳಿಗ್ಗೆ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಇಷ್ಟಕ್ಕೆ ಇದು ಸೀಮಿತ ಆಗಿಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟ ಇಲ್ಲಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್. ಇನ್ನೊಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.